ಸಹಕಾರಿ ಸಪ್ತಾಹಕ್ಕೆ ಸ್ವಾಗತ ಕೋರುತ್ತಾ ನಮ್ಮ ಆಡಳಿತ ಮಂಡಳಿಯು ಫೆಬ್ರವರಿ 2015ನೇ ಇಸ್ವಿಯಿಂದ ಹೊಸ ಆಡಳಿತ ಮಂಡಳಿ ಜನರ ಮೂಲಕ ಆಯ್ಕೆಯಾಗಿ ಹೊಸ ಗ್ರೂಪಿನೊಂದಿಗೆ ಹೊಸ ಯಂಗ್ಸ್ಟರ್ ಅಂದರೆ ಹುಡುಗರ ಒಂದು ತಂಡವನ್ನು ನಾವು ಈಗ ಜನ ನಮ್ಮನ್ನು ಆಯ್ಕೆ ಮಾಡಿದ್ದೇವೆ. ನಾವು ಪ್ರಾರಂಭವಾಗಿ 1962ನೇ ಇಸ್ವಿಯಿಂದ ಪ್ರಾರಂಭವಾಗಿ ಈ ಸಂಘವು ನಿರಂತರವಾಗಿ ಯಶಸ್ವಿನ ಹಾದಿಯಲ್ಲಿ ನಡ್ಕೊಳ್ತಾ ಬಂದಿದೆ. ನಮ್ಮ ಆಡಳಿತ ಮಂಡಳಿ ಬಂದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಇವತ್ತು ಒಂದು 8 ತಿಂಗಳ ಆಗಿದೆ. ತಾವು ತಮ್ಮ ಎಲ್ಲ ಸಹಕಾರಿಗಳು, ನಮ್ಮ ಉಳ್ಳೂರಿನ ಎಲ್ಲ ಸಹಕಾರಿಗಳ ಸಹಕಾರದಿಂದ ಈ ಉಳ್ಳೂರು ಮಚ್ಚಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅದ್ಭುತವಾಗಿ ನಡೆಯುತ್ತಿದೆ. ಯಾಕೆಂದರೆ ನಮ್ಮದೇ ಪಾಲು ಬಂಡವಾಳವನ್ನು ಹೊಂದಿ ಡೆಪಾಸಿಟ್ಗಳನ್ನು ನಮ್ಮ ಏರಿಯಾದಲ್ಲಿ ಡೆಪಾಸಿಟ್ಗಳನ್ನು ಸಂಗ್ರಹಣೆ ಮಾಡಿ ನಾವು ಈಗ ಅತ್ಯುತ್ತಮ ರೀತಿಯಲ್ಲಿ ಹೆಜ್ಜೆ ಹಾಕಿದ್ದೇವೆ ಎಂದು ಹೆಮ್ಮೆ ಅನಿಸ್ತಿದೆ. ಯಾಕೆಂದರೆ ಹಿಂದಿನ 1962ನೇ ಇಸ್ವಿಯಿಂದ ಸ್ಟಾರ್ಟ್ ಆದಂಥ ಈ ಸಂಘ 2025 ವರ್ಷದವರೆಗೂ ನಿರಂತರವಾಗಿ ಲಾಭದಲ್ಲಿ ನಡೆದುಕೊಂಡು ಬಂದು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಈ ಸಂಘವು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಹಾಗೆ ಮುಂದಿನ ದಿವಸಗಳಲ್ಲಿ ಹೊಸ ಆಡಳಿತ ಮಂಡಳಿ ಹೊಸ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಹೊಸ ನಿರ್ದೇಶಕರ ಒಂದು ಅನುಭವದೊಂದಿಗೆ ನಮ್ಮ ಸಂಘದ ಕೆಲಸಗಾರರ ನೌಕರರ ಸಹಕಾರದೊಂದಿಗೆ ಸಂಘವು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ನಾವು ಸಂಘ 1962ನೇ ಇಸ್ವಿಯಿಂದ ಪ್ರಾರಂಭವಾದ ನಂತರ ಸಂಘದ ಎಲ್ಲ ಅಧ್ಯಕ್ಷರ ಒಂದು ಮಾರ್ಗದರ್ಶನದೊಂದಿಗೆ ಸಂಘವು ನಿರಂತರವಾಗಿ ಒಳ್ಳೆ ರೀತಿಯಿಂದ ನಡ್ಕೊಳ್ತಾ ಬಂದಿದೆ. ನಮ್ಮ ಸಂಘದ ಉಪಾಧ್ಯಕ್ಷರು ಹಾಗೂ ಅಮಾಸ್ಪೈಲು ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವ ಗಣೇಶ್ ಶೆಟ್ಟು ಮಠಜಡ್ಡು ಅವರು ತುಂಬ ಕಾರ್ಯಪ್ರವೃತ್ತವಾಗಿ ಈ ಸಂಘಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಹಾಗೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರಾದ ಶ್ರವಣರಾಜ್ ಟಿ ಚಂದ್ರಶೇಖರ್ ಶೆಟ್ಟಿ ಆಗಿರ್ಬೋದು, ಹಿರಿಯ ನಿರ್ದೇಶಕರು ಅವರು ಒಂದು 26 ವರ್ಷ ನಮ್ಮ ಸಂಘದ ಅಧ್ಯಕ್ಷರಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡೀತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಿದೆ. ಹಾಗೂ ಮತ್ತೊಬ್ಬ ಸಂಘದ ಸದಸ್ಯರಾದ ಗಣೇಶ್ ಪೂಜಾರಿ ಆಗಿರ್ಬೋದು, ಪ್ರದೀಪ್ ಶೆಟ್ಟಿ ತೊಂಬಟ್ ಆಗಿರ್ಬೋದು,
ರತ್ನಾಕರ ಮೊಗವೀರು ಉಳ್ಳೂರು 74 ಆಗಿರ್ಬೋದು, ಸಂಪತ್ ಕುಮಾರ್ 90 ಅವರಾಗಿರ್ಬೋದು, ಪ್ರಸಾದ್ ಶೆಟ್ಟಿ ಕಟ್ಟಿಂಬೇಲು ಅವರಾಗಿರ್ಬೋದು, ಲಕ್ಷ್ಮೀ ಬೆಳಾರ್ತಿ ನಿರ್ದೇಶಕರು, ರವೀಂದ್ರ ನಾಯಕ್ ಹೊಸಬಾಳು, ಜಯಲಕ್ಷ್ಮಿ ಶೆಟ್ಟಿ ಸುರ್ಗಿಜಡ್ಡು, ಜ್ಯೋತಿ ಪೂಜಾರ್ತಿ ಮಚ್ಚಟ್ಟು ಹಾಗೂ ಎಲ್ಲ ನಿರ್ದೇಶಕರ ಒಂದು ಪ್ರೋತ್ಸಾಹ ಈ ಸಂಘಕ್ಕೆ ಅತ್ಯುತ್ತಮವಾಗಿ ದೊರೆತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸಿದೆ. ಹಾಗೆ ನಮ್ಮ ಸಂಘದ ಸಿಒ ಆಗಿರುವಂಥ ಪ್ರಭಾಕರಾಚಾರ್ಯ ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳು ಮೇಲ್ವರ್ಗದ ಚೈತನ್ ಭಟ್ರಾಗಿರ್ಬೋದು, ಶ್ರೀಕಲಾ ಆಗಿರ್ಬೋದು, ಅನಂತ ಅವರಾಗಿರ್ಬೋದು, ಚಂದ್ರನಾಯ್ಕ ಆಗಿರ್ಬೋದು, ಎಲ್ಲರೂ ಸಂಘಕ್ಕೆ ಪ್ರಾಮಾಣಿಕವಾಗಿ ಒಂದು ಹಗಲು ರಾತ್ರಿ ಅದರ ಸಂಘದ ಸೇವೆಯೊಂದಿಗೆ ದುಡಿತದಂತ ಹೇಳಲಿಕ್ಕೆ ಹೆಮ್ಮೆ ಅನಿಸಿದೆ. ಹಾಗೆ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು ನಮ್ಮ ಸಂಘಕ್ಕೆ ನಿರಂತರವಾದ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೂ ನಮ್ಮ ಸಂಘದ ಮೇಲ್ವಿಚಾರಕರಾದ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ಸಂಘಕ್ಕೆ ಒಳ್ಳೆಯ ಒಂದು ಸಲಹೆ ಸೂಚನೆಗಳನ್ನು ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಿದೆ. ಹಾಗೆ ನಮ್ಮ ಈ ಎಲ್ಲ ನಿರ್ದೇಶಕರು ಖಾಲಿ ಸಹಕಾರಿ ಸಂಘದಲ್ಲಿ ಆಕ್ಟಿವ್ ಆಗಿದ್ದೇ ಗ್ರಾಮ ಪಂಚಾಯತ್ ಹೆಚ್ಚಿನ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಗಿರುವುದರಿಂದ, ನಾನು ಒಬ್ಬ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರುವುದಿಲ್ಲ, ಎಲ್ಲ ಸಹಕಾರಿಗಳ ಒಂದು ಅವರ ಕಷ್ಟಗಳನ್ನು ಅರಿತಿರುವುದರಾಗಿದ್ದರಿಂದ ನಮ್ಮ ಸಂಘವು ಒಳ್ಳೆಯ ರೀತಿಯಿಂದ ನಡೀತಿದೆ. ಅವರ ಕಷ್ಟಗಳಿಗೆ ನಾವು ಸಂಘ ಸದಾ ಸ್ಪಂದಿಸುತ್ತೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತೇವೆ. ನಮ್ಮ ಆಡಳಿತ ಮಂಡಳಿಯು ಫೆಬ್ರವರಿಯಿಂದ ಸ್ಟಾರ್ಟ್ ಆದಂಥ ಆಡಳಿತ ಮಂಡಳಿಯು ಜನಸ್ನೇಹಿಯಾಗಿ ಆಡಳಿತವನ್ನು ನಡೆಸ್ತಾ ಇದೆ. ಯಾಕೆಂದರೆ ವಾರದ 4-5 ದಿವಸ ನನ್ನ ಜವಾಬ್ದಾರಿಯಿಂದ, ನಾನು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಮೇಲೆ ನನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡು 4ರಿಂದ 5 ದಿವಸ ನಾನು ನನ್ನ ಕಚೇರಿಯಲ್ಲಿ ನಿರಂತರವಾಗಿ ಜನಕ್ಕೆ ಸಿಗುವಂಥ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇವೆ. ಹಾಗೆ ನನಗೆ ಒಂದು ಹೆಮ್ಮೆ ಇದೆ. ಯಾಕೆಂದರೆ ನನ್ನ ತಂದೆಯವರು ಈ ಸಂಘದಲ್ಲಿ ಅಧ್ಯಕ್ಷರಾಗಿ ಹಿಂದಿನ ಅವಧಿಯಲ್ಲಿ ಸಹ ಆಯ್ಕೆಯಾಗಿ ಬಂದಿದ್ದಾರೆ. ಅವರ ಮಾರ್ಗದರ್ಶನ ಹಾಗೂ ಅವರ ಮೇಲಿಟ್ಟಂಥ ಜನರ ಪ್ರೀತಿಯಿಂದ ಇವತ್ತು ಎಲ್ಲ 13 ಜನರ ಸದಸ್ಯರ ಸಹಕಾರದೊಂದಿಗೆ ನಮ್ಮನ್ನು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸುವಂಥ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಯಾವುದೇ ಆಡಳಿತದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಮುಂದಿನ ದಿವಸಗಳಲ್ಲಿ ನಡೆಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ನಾವು ನಮ್ಮ ಸಂಘ ನಮ್ಮ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡ ಮೇಲೆ ನಾವು ನಮ್ಮ ಸಂಘದ ತುರ್ತು ಸಾಲವನ್ನು 1 ಲಕ್ಷದಿಂದ 1.5 ಲಕ್ಷಕ್ಕೆ ನಾವು ಏರಿಸಿದ್ದೇವೆ. ಹಾಗೆ ನಮ್ಮ ಸಹಕಾರಿಗಳಿಗೆ ನಮ್ಮ ಎಲ್ಲ ಎ ಕ್ಲಾಸ್ ತರಗತಿಯ ಸದಸ್ಯರಿಗೆ ಮರಣ ಪರಿಹಾರ ನಿಧಿಯನ್ನು 1 ಲಕ್ಷದ, ಯಾರೇ ನಮ್ಮ ಸಹಕಾರಿಗಳು ಮರಣ ಹೊಂದಿದರೆ ಅವರಿಗೆ 1 ಲಕ್ಷದ ಮರಣ ಪರಿಹಾರ ನಿಧಿಯನ್ನು ಸಹಜವಾಗಲಿ ಅಸಹಜವಾಗಲಿ ಯಾವುದೇ ರೀತಿಯ ಮರಣವನ್ನು ಹೊಂದಿದರೆ ಅವರಿಗೆ 1 ಲಕ್ಷವನ್ನು ಮರಣ ಪರಿಹಾರ ನಿಧಿಯನ್ನು ನಾವು ಕೊಡುವಂಥ ಕಾರ್ಯಕ್ರಮವನ್ನು ಮೊನ್ನೆ ಮಹಾಸಭೆಯಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಹೊಸ ಕಚೇರಿಯನ್ನು ನಮ್ಮ ನೂತನ ಕಟ್ಟಡವನ್ನು ಪ್ರಾರಂಭಿಸುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಹಾಗೂ ನಮ್ಮ ಎಲ್ಲ ನೌಕರರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೇವೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಕಾರ್ಯವನ್ನು ನಾವು ಮಾಡುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಅಧಿಕಾರ ಬಂದ ಮೇಲೆ ಒಂದು ಹೊಸ ಠೇವಣಿ ಅಭಿಯಾನವನ್ನು ನಾವು ಆರಂಭಿಸಿದ್ದೇವೆ. ಆ ಠೇವಣಿ ಅಭಿಯಾನದಲ್ಲಿ ಒಂದು ತಿಂಗಳ ಠೇವಣಿ ಅಭಿಯಾನ 10% ಇಂಟ್ರೆಸ್ಟ್ನಲ್ಲಿ 2 ಕೋಟಿ ಚಿಲ್ಲರೆ ಠೇವಣಿಯನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ. ಜನರಿಗೆ ತುರ್ತು ಸಾಲವನ್ನು ಅವರು ಕೊಟ್ಟಂಥ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಸತಾಯಿಸದೆ ಕೂಡಲೇ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಮ್ಮ ಉಳ್ಳೂರಿನ ಕೇಂದ್ರದಲ್ಲಿ ನಮ್ಮದ ಒಂದು ಶಾಖೆ ಇದೆ, ಹಂಚಿಕಟ್ಟೆಯಲ್ಲಿ ನಮ್ಮದೊಂದು ಶಾಖೆ ಇದೆ. ಅಲ್ಲೂ ಪ್ರೊಡ್ಯೂಸ್ ಲೋನ್ ಅಂದರೆ PL ಕೊಡುವಂಥ ಕಾರ್ಯಕ್ರಮ ಹಾಗೂ ಸೇಲ್ಸ್ ಡಿಪಾರ್ಟ್ಮೆಂಟನ್ನು ನಾವು ನಡೆಸ್ತಾ ಇದ್ದೇವೆ. ಹಂಚಿಕಟ್ಟೆಯಲ್ಲಿಯೂ ಹಾಗೆ ಸೇಲ್ಸ್ ಹಾಗೂ ಪಡಿತರ ವ್ಯವಸ್ಥೆಗಳನ್ನು ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉಳ್ಳೂರಿನಲ್ಲಿ ನಮ್ಮ ತಂದೆಯವರ ಈ ಸಂಘಕ್ಕೆ ಒಂದು ಜಾಗವನ್ನು ಫ್ರೀಯಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಭಾಳ ಹಿಂದಿನ ಅವಧಿಯಲ್ಲಿ ನಮ್ಮ ತಂದೆಯವರ ಅಧ್ಯಕ್ಷರಾದ ಅವಧಿಯಲ್ಲಿ
ಸಂಘಕ್ಕೆ ನಮ್ಮ ಸಂಘ ಒಳ್ಳೆಯದಾಗಬೇಕು, ನಮ್ಮ ಸಂಘ ಉಳಿಬೇಕು, ಸಂಘ ಒಳ್ಳೆಯ ರೀತಿ ಉಳ್ಳೂರಿನಲ್ಲಿ ನೆಲೆಸಬೇಕಂತ ಹೇಳುವಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ತಂದೆಯವರು ಹಾಗೂ ನಮ್ಮ ಕುಟುಂಬದವರು ಆ ಸಂಘಕ್ಕೆ 5 ಸೆಂಟ್ಸ್ ಜಾಗವನ್ನು ಧರ್ಮಾರ್ಥವಾಗಿ ನಾವು ನೀಡಿದ್ದೇವೆ. ಹಾಗೆ ಅದನ್ನು ರೆಕಾರ್ಡ್ ಮಾಡಿ ಈ ಸಂಘಕ್ಕೆ ನಾವು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಹಂಚಿಕಟ್ಟೆಯಲ್ಲಿ ನಮ್ಮದು 50 ಸೆಂಟ್ಸ್ ಜಾಗ ಇದೆ. ನಮ್ಮ ಸಂಘಕ್ಕೆ 50 ಸೆಂಟ್ಸ್, ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಒಂದು 50 ಸೆಂಟ್ಸ್ ಜಾಗ ಇದೆ, ಅದು ಸಂಘದ ಜಾಗ. ಹಾಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಚನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ನಮ್ಮ ಈ ವರ್ಷದ ಮಹಾಸಭೆಯಲ್ಲಿ ನಾವು ಶಿಕ್ಷಣದಲ್ಲಿ ಅತ್ಯುತ್ತಮವಾಗಿ ನಡೆದುಕೊಂಡು ಬಂದ ನಮ್ಮ ಉಳ್ಳೂರು, ಮಚ್ಚಟ್ಟು ಹಾಗೂ ತೊಂಬಟ್ಟು ಭಾಗದ SLC ಹಾಗೂ PUC ಮಕ್ಕಳಿಗೆ ವಿದ್ಯಾರ್ಥಿ ವೇತನಗಳನ್ನು ಮತ್ತು ಅವರನ್ನು ಪ್ರೋತ್ಸಾಹಿಸುವ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಕಚೇರಿಯಲ್ಲಿ CSC ಸೆಂಟರನ್ನು ಪ್ರಾರಂಭಿಸಲು ನಾವು ಉತ್ಸುಕರಾಗಿದ್ದೇವೆ. ಹಾಗೂ ತೊಂಬಟ್ಟು ಹಾಗೂ ಹೊಸಬಾಡಿನಲ್ಲಿ ಪಡಿತರ ವ್ಯವಸ್ಥೆಗಳನ್ನು ಸರ್ಕಾರ ಒಪ್ಪಿಗೆ ಕೊಟ್ಟಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ನಿರಂತರವಾಗಿ ಅದರ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅಂತ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು, ನಮ್ಮ ಯೋಚನೆಗಳನ್ನು ನಾವು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರು ಹಮ್ಮಿಕೊಂಡಿದ್ದಾರೆ. ಅವರ ಯೋಜನೆಗಳು ನಮ್ಮ ಸಹಕಾರಿ ನಮ್ಮ ಉಳ್ಳೂರು ಮಚ್ಚಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಒಳ್ಳೊಳ್ಳೆಯ ಆಲೋಚನೆಗಳು ನಮ್ಮ ಎಲ್ಲ ನಿರ್ದೇಶಕರು ಕೊಡುತ್ತಾ ಬಂದಿದ್ದಾರೆ. ಹಾಗೆ ನಾವು ಬಂದ ಮೇಲೆ ಒಳ್ಳೆಯ ರೀತಿಯಿಂದ ಜನರಿಗೆ ಒಂದು ನಗುಮುಖದ ಸೇವೆಯನ್ನು ನೀಡಲು ಉತ್ಸುಕರಾಗಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಮತ್ತು ಈ ವರ್ಷದ ಕಳೆದ ವರ್ಷದಲ್ಲಿ ಹವಾಮಾನ ಆಧಾರಿತ ನಾವು ಏನು ಬೆಳೆ ವಿಮಾ ಯೋಜನೆ ಅಡಿಯಲ್ಲಿ 593 ಸದಸ್ಯರುಗಳನ್ನು ನೋಂದಣಿ ಮಾಡಿ ಅವರಿಗೆ ಬೆಳೆ ವಿಮೆ ಲಭಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಆಲೋಚನೆಗಳನ್ನು ನಾವು ಹಮ್ಮಿಕೊಂಡು ಸಂಘವು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪ್ರಯತ್ನಿಸುತ್ತೇವೆ ಎಂದು ಹೇಳ್ತಾ, ಅಧ್ಯಕ್ಷನಾಗಿ ಹಾಗೂ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಸಹಕಾರಿ ಸಪ್ತಾಹಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಹಕಾರಿ ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂಘದ ಒಂದು ಕಿರುನೋಟ. ನಮ್ಮ ಈ ಸಂಘವು ದಿನಾಂಕ 5/5/1962ರಲ್ಲಿ ಸ್ಥಾಪನೆಗೊಂಡಿದ್ದು ಉಳ್ಳೂರು 74 ಹಾಗೂ ಮಚ್ಚಟ್ಟು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಮಚ್ಚಟ್ಟು ಗ್ರಾಮದ ಹಂಚಿಕಟ್ಟೆ ಎಂಬಲ್ಲಿ 1/2 ಎಕರೆ ಸ್ವಂತ ಜಾಗವನ್ನು ಹೊಂದಿದ್ದು, ಅಲ್ಲಿ ಪೂರ್ಣ ಪ್ರಮಾಣದ ಪಡಿತರ ವಿತರಣೆ, ಗೊಬ್ಬರ ವಿತರಣೆ ಹಾಗೂ ರೈತರ ಅನುಕೂಲಕ್ಕಾಗಿ ಉತ್ಪತ್ತಿ ಈಡಿನ ಸಾಲ ಕೊಡುವ ಸಲುವಾಗಿ ರೈತರ ಬೆಳೆಗಳನ್ನು ಇಟ್ಟುಕೊಂಡು ಸಾಲ ಕೊಡುವ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಉಳ್ಳೂರು ಗ್ರಾಮದ ಹೃದಯ ಭಾಗದಲ್ಲಿ ಸುಮಾರು 15 ಸೆಂಟ್ಸ್ ಜಾಗವನ್ನು ಉಳ್ಳೂರು ಹೆಬ್ಬಾರ್ ಕುಟುಂಬದವರು ಸಂಘಕ್ಕೆ ದಾನ ಮಾಡಿದ್ದು, ಅದರಲ್ಲಿ ಸುಸಜ್ಜಿತವಾದ ಗೋಡಾಮ್ ಕಟ್ಟಡ ಹಾಗೂ ಕಚೇರಿ ಹೊಂದಿದ್ದು ಪಡಿತರ ವ್ಯವಸ್ಥೆಗಳು ಸರಬರಾಜು ಮಾಡುತ್ತೇವೆ. ಸದಸ್ಯರಿಗೆ ಉತ್ಪತ್ತಿ ಈಡಿನ ಸಾಲದ ವ್ಯವಸ್ಥೆಯನ್ನು ಈ ಮೂಲಕ ಮಾಡಿರುತ್ತೇವೆ. 2025ಕ್ಕೆ ಸಂಘದ ಸದಸ್ಯರು 3690 ಇದ್ದು, ಅವರಿಂದ 2,73,83,970 ಪಾಲು ಬಂಡವಾಳ ಹೊಂದಿರುತ್ತೇವೆ. ಹಾಗೆಯೇ ಠೇವಣಿ 25,43,06,722 ಆಗಿರುತ್ತದೆ. ಸಂಘದ ದುಡಿಯುವ ಬಂಡವಾಳ 63,32,12,493.09 ಒಟ್ಟು ಹೊರಬಾಕಿ ಸಾಲ 28,78,55,900 STMT CCL ಸಾಲಗಳು ಸೇರಿ. ಪಡೆದ ಸಾಲ DCC ಬ್ಯಾಂಕಿನಿಂದ 19,63,32,717. ಹಾಗೆ 24-25 ಸಾಲದಲ್ಲಿ ಸದಸ್ಯರಿಗೆ 13.5% ಡಿವಿಡೆಂಡ್ ಎಂದು ಕೊಟ್ಟಿರುತ್ತೇವೆ. ಸಂಘದ ಮುಖ್ಯ ಕಚೇರಿಗೆ ಸ್ಥಳಾಂತರಕ್ಕೆ ಈಗಾಗಲೇ ಜಿಡ್ಡಿನ ಮನೆ ಎಂಬಲ್ಲಿ 1 ಎಕರೆ ಜಾಗವನ್ನು ಸಂಘವು ಖರೀದಿಸಿದ್ದು, ಮುಂದಿನ ದಿನಗಳಲ್ಲಿ ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಮಾಡಲು ಯೋಚಿಸಿರುತ್ತೇವೆ. ಅಕ್ಟೋಬರ್ 2025ರಿಂದ ಸಂಘದ ಸದಸ್ಯರಿಗೆ ಮರಣ ಪರಿಹಾರ ಯೋಜನೆಯನ್ನು ಪ್ರಾರಂಭ ಮಾಡಿರುತ್ತೇವೆ. ಈ ಯೋಜನೆಯಲ್ಲಿ 70 ವರ್ಷಕ್ಕೆ ಮೇಲ್ಪಟ್ಟವರು 73 ಜನರು ಸೇರ್ಪಡೆಗೊಂಡಿದ್ದು, ಹಾಗೆ ಸಾಲಗಾರರ ಸದಸ್ಯರು 1,429 ಜನ ಹಾಗೆ ಸಾಲಗಾರರಲ್ಲದ 46 ಸದಸ್ಯರು ಈ ಯೋಜನೆಯಲ್ಲಿ ಸೇರ್ಪಡೆಗೊಂಡಿರುತ್ತಾರೆ. ಹಾಗೆ
ಈಗ ಸಂಘದಲ್ಲಿ 7 ಮಂದಿ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದು 13 ಜನ ಪದಾಧಿಕಾರಿಗಳು ಇರುತ್ತಾರೆ. ಜೈ ಸಹಕಾರಂಗಳಿಗೆ. ಉಳ್ಳೂರು ಮಚ್ಚಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘ, ನಾವು ವರಾಯಿ ಇಲ್ಲಿನ ನಿರ್ದೇಶಕ ನಾನು. ನಮ್ಮ ಸಂಘವು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಉಳ್ಳೂರು ಮತ್ತು ಮಚ್ಚಟ್ಟು ಗ್ರಾಮಗಳ ವ್ಯಾಪ್ತಿಯಲ್ಲಿ ರೈತಾಪಿ ವರ್ಗದ ಬಡ ಕುಟುಂಬಗಳಿಗೆ ಮತ್ತು ರೈತರಿಗೆ ಸಾಲ ಸೌಲಭ್ಯಗಳು ಮತ್ತು ಠೇವಣಾತಿಗಳ ಮೂಲಕ ಅತ್ಯಂತ ಹತ್ತಿರದಲ್ಲೇ ವ್ಯವಹಾರವನ್ನು ನೀಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಸಂಘ 13 ನಿರ್ದೇಶಕರನ್ನು ಹೊಂದಿದ್ದು, ನಮ್ಮ ರಾಜೇಶ್ ಹೆಬ್ಬಾರ್ ಎನ್ನುವರು ಅಧ್ಯಕ್ಷರಾಗಿ ಕೆಲಸಗಳನ್ನು ನಿರ್ವಹಿಸುತ್ತಿರ್ತಾರೆ. ಕಳೆದ ಜನವರಿಯಿಂದ ನೂತನ ಬೋರ್ಡ್ ಅಧಿಕಾರಕ್ಕೆ ಬಂದಿದ್ದು, ಅಧ್ಯಕ್ಷರಾಗಿರುವ ರಾಜೇಶ್ ಹೆಬ್ಬಾರ್ ಹಾಡಿ ದೇವಸ್ಥಾನ ಇವರು ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಸಂಘದ ಸಾಲ ವಸೂಲಾತಿಗಳಿರ್ಬೋದು, ಸಂಘದಿಂದ ದೊರಕುತ್ತಿರುವ ಪ್ರತಿಯೊಂದು ಅನುಕೂಲಗಳನ್ನು ಕೂಡ ನಮ್ಮ ಸಂಘದ ಸಿಬ್ಬಂದಿಗಳು, ನಮ್ಮ ಸಿಬ್ಬಂದಿಗಳಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಪ್ರಭಾಕರಾಚಾರ್ಯರವರು ಅತ್ಯಂತ ಕ್ಲಪ್ತ ಸೇವೆಯನ್ನು ಕೂಡ ಜನರಿಗೆ ನಾವು ತಲುಪಿಸುತ್ತಿದ್ದೇವೆ. ನಾವು ಠೇವಣಾತಿಗಳ ಮೇಲೆ 9% ಬಡ್ಡಿಯನ್ನು ಸಹ ನೀಡ್ತಾ ಇದ್ದೇವೆ. ಹಾಗೂ ರೈತರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಮಂಗಳ ಕಿಸಾನ್ ಕ್ರೆಡಿಟ್ ಸಾಲ ಇರ್ಬೋದು ಮತ್ತು ರೈತರಿಗೆ ಸಿಗಬೇಕಾದ ಬೆಳೆ ಸಾಲ ಇರ್ಬೋದು, ಎಲ್ಲವನ್ನು ಕ್ಲಪ್ತ ಸಮಯದಲ್ಲಿ ನೀಡ್ತಾ ಇದ್ದೇವೆ. ಮತ್ತು ರೈತರಿಗೆ ದೊರಕಬೇಕಾಗಿರುವಂಥ ವಿಮಾ ಸೌಲಭ್ಯಗಳಿರ್ಬೋದು. ಹಾಗೂ ಈ ಬಾರಿ ನಾವು ರೈತರಿಗೆ ರೈತರು ಯಾರಾದರೂ ಮರಣ ಹೊಂದಿದ ರೈತರಿಗೆ ಒಂದು ಇನ್ಶೂರೆನ್ಸ್ ರೂಪದಲ್ಲಿ ಒಂದು ವಿಚಾರವನ್ನು ಕೂಡ ನಾವು ಈ ಬಾರಿ ಮಹಾಸಭೆಯಲ್ಲಿ ಜನರ ಮುಂದೆ ಮಂಡಿಸಿ ಅದನ್ನು ಅವರಿಂದ ಒಪ್ಪಿಗೆ ಪಡೆದು ಅದನ್ನು ಜಾರಿಗೆ ತಂದಿದ್ದೇವೆ. ಯಾವುದೇ ಮರಣ ಹೊಂದಿದ ರೈತನಿಗೆ 1 ಲಕ್ಷ ರೂಪಾಯಿ ಸಾಲ ಇದ್ದರೆ ಸಾಲಕ್ಕೆ ವಜಾ, ಇಲ್ಲದಿದ್ದರೆ ಸಾಲ ಅವರ ಕೈಗೆ ನೀಡುವುದೆಂದು ನಾವು ತೀರ್ಮಾನಿಸಿದ್ದೇವೆ. ಹಾಗೂ ಸಂಘದ ಉಪಾಧ್ಯಕ್ಷರಾಗಿ ಸ್ಥಳೀಯ ಗ್ರಾಮ ಪಂಚಾಯತ್ನ ಅಮಾಸ್ಬೈಲು ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಹೌದಾಗಿರುವ ಶ್ರೀಯುತ ಮಠದೇಳು ಗಣೇಶ್ ಶೆಟ್ಟಿ ಅವರು ಉತ್ತಮವಾಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸುತ್ತಿರುತ್ತಿದ್ದಾರೆ. ಇದೇ ನವೆಂಬರ್ 16ರಂದು ನಡೆಯುವ ಸಹಕಾರಿ ಸಪ್ತಾಹಕ್ಕೆ ನಮ್ಮ ಸಂಘ ಉಳ್ಳೂರು ಮಚ್ಚಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘ ವರಾಯಿ ಇದರ ವತಿಯಿಂದ ನಾವು ಶುಭಾಶಯಗಳನ್ನು ಕೂಡ ಅದಕ್ಕೆ ಸಲ್ಲಿಸಿಕೊಳ್ತಿದ್ದೇವೆ.